ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಅದೇ ನಿಮ್ಮ ಅಮ್ಮನವರು, ಅದೇ ನಿಮ್ಮ ಕಾದಾಟವೋ ನನಗಂತೂ ಅರ್ಥ ಆಗ್ತಿಲ್ಲ. ನಾವೇನೇ ಮಾಡಿದ್ರು ಪ್ರತಿ ಪವಾಡ ಮಾಡ್ತಿದ್ದಾಳೆ ಆ ಮಹಾತಾಯಿ. ಈ ಸತಿ ನಾನ್ ಕಟ್ಟೋ ಆಟಕ್ಕೆ ಅವಳು ಏನ್ ಪ್ರತಿ ಆಟ ಕಟ್ತಾಳೋ ನಾನು ನೋಡ್ತೀನಿ. ಅಮ್ಮನವ್ರ ಆಟದ ಮುಂದೆ ನಾವು ಹಿಡಿ ಬೂದಿಯಾಗಿ ಹೋಗ್ಬಿಟ್ಟಿದ್ವಿ. ಅವಳ ವಿರುದ್ಧ ಒಂದು ಹೆಜ್ಜೆ ಮುಂದೆ ಇಡೋದಕ್ಕಾಗ್ತಾ ಇಲ್ಲ. ಶ್ರೀಚಕ್ರ ನಮಗೆ ದಕ್ಕಬಾರದು ಅನ್ನೋ ಸಂಕಲ್ಪ ಅಮ್ಮನವರಲ್ಲಿದ್ರೆ ಕದಾಪಿ ಅದು ನಮಗೆ ದಕ್ಕೋದಿಲ್ಲ. ಅಷ್ಟ್ಯಾಕೆ ನಿರಾಶನಾಗ್ತೀಯ ವಿರೂಪಾಕ್ಷ? ದೇವ್ರು ಮನುಕುಲವನ್ನ ಸೃಷ್ಟಿ ಮಾಡಿರ್ಬೋದು, ಆದ್ರೆ ಮನುಕುಲದವರೇ ದೇವ್ರನ್ನ ಸೃಷ್ಟಿ ಮಾಡೋದಲ್ವಾ? ಇಬ್ರಿಗೂ ಸಮಾನವಾದ ಶಕ್ತಿ ಇದೆ. ಮರಳಿ ಯತ್ನವನ್ನ ಮಾಡ್ತಾ ಇರ್ಬೇಕು. ಕಾಲ ಎಲ್ಲವನ್ನು ನಿರ್ಧಾರ ಮಾಡೋದು. ಇನ್ನು ಎಷ್ಟು ಕಾಲ? ಇನ್ನು ಎಷ್ಟು ಕಾಲ ರುದ್ರ ಸಿದ್ದೇಶ್ವರ ಕಡೆಗೆ? ಎಷ್ಟು ಪ್ರಯತ್ನಗಳು? ಒಂದಾ ಎರಡ? ಅಮ್ಮನವರು ಎಲ್ಲಾ ಪ್ರಯತ್ನಗಳನ್ನು ಭಗ್ನಗೊಳಿಸ್ತಾ ಇದ್ದಾರೆ. ಎಷ್ಟು ಚಿಂತೆ ಮಾಡಿದ್ವಿ ನಾವು. ವಿಷಪೂರಿತವಾದ ಜಲದಲ್ಲಿ ಮಿಂದ್ರು ಕೂಡ ಜನಕ್ಕೆ ಏನೂ ಆಗ್ಲಿಲ್ಲ, ಎಲ್ಲ ಚೆನ್ನಾಗೇ ಇದ್ದಾರೆ. ಆದ್ರೆ ಈ ಮಾರಿಗುಡಿಗೆ ಹೊಟ್ಟೆಯಲ್ಲಿ ಬೆಂಕಿ ಹಾಕದಷ್ಟು ಉರಿ ಆಗ್ತಾ ಇದೆ. ಉತ್ಸವದಲ್ಲಿ ಅಮ್ಮನವರು ನಮ್ಮನ್ನ ಕಟ್ಟಿ ಹಾಕ್ಬಿಡ್ತಾರೆ. ಇನ್ನು ಉತ್ಸವಕ್ಕಿರೋದು ಕೆಲವೇ ದಿನಗಳು ಮಾತ್ರ. ಮಹಾಭಾರತದ ಕುರುಕ್ಷೇತ್ರದ ಯುದ್ಧಕ್ಕೆ ಇದ್ದಷ್ಟು ದಿನ ಮಾತ್ರ. ಆಯ್ತು, ಈಗ ಅದಕ್ಕೆ ಏನ್ ಮಾಡಬೇಕು? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನೇರವಾಗಿ ಹೇಳು. 18ನೇ ದಿನ ಬೆಳಿಗ್ಗೆ 7 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಚಕ್ರ ತೇಲಿ ಬರುತ್ತೆ. ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಯಾವ ಪೂರ್ವ ತಯಾರಿನೂ ಮಾಡಿಕೊಂಡಿಲ್ಲ. ಒಂದ್ ನಿಮಿಷ, ಬರೀ ನಿಮ್ಮ ಪ್ರಲಾಪಗಳು ನಡೀತಾ ಇದೆ ಇಲ್ಲಿ. ನನಗೆ ಸಾಕಷ್ಟು ಮಾಹಿತಿಗಳು ಬೇಕು ನಿಮ್ಮಿಂದ. ನೀವು ಹೊಂದ್ಕೊಂಡ ರೂಪುರೇಷ ಏನು? ಯಾರು ಏನನ್ನ ಅಪಹರಿಸ್ತಾರೆ? ದೇವಸ್ಥಾನದಲ್ಲ, ಪಲ್ಲಕ್ಕಿಂದ ತರುವಾಗ ಪ್ರಾಂಗಣದಲ್ಲ, ಅಥವಾ ಕಲ್ಯಾಣಿ ತಂದು ಪೂಜೆ ಮಾಡುವಾಗಲ? ಎಲ್ಲಿ, ಯಾವಾಗ, ಹೇಗೆ ಎಲ್ಲ ಸಂಪೂರ್ಣ ಮಾಹಿತಿ ಬೇಕು ನನಗೆ. ಯಾಕಂದ್ರೆ ಆ ಸಮಯದಲ್ಲಿ, ಆ ಸ್ಥಳದಲ್ಲಿ, ಆ ಸನ್ನಿವೇಶದಲ್ಲಿ ಬೇಕಾದಂಥ ಭದ್ರತೆ ನಾನು ಸಡಿಲಗೊಳಿಸ್ಬೇಕಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ನಾನು ಹೇಳ್ತೀನಿ ಅದನ್ನೆಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ಇರೋರು, ಮುಖಕ್ಕೆ ಮುಖ ಕೊಟ್ಟು ಮಾತಾಡದೆ ಇರೋರು ತಪ್ಪು ಮಾಡಿದವರು. ನಾನು ನಿನ್ನ ಎದುರಿಗೆ ಧೈರ್ಯವಾಗಿ ಬಂದು ನಿಂತಿದ್ದೀನಿ, ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ನಿನಗೂ ನಿನ್ ಧೈರ್ಯಕ್ಕೂ ದೊಡ್ಡ ನಮಸ್ಕಾರ ಮಾಡ್ತೀನಿ. ಬಿಟ್ಬಿಡು ನನ್ನನ್ನ. ನನಗೆ ಸಾಕಷ್ಟು ಗೊತ್ತಿಲ್ಲದಿರೋ ವಿಷಯಗಳಿದೆ, ಈಗೀಗ ತಿಳ್ಕೊತಾ ಇದ್ದೀನಿ. ಅದನ್ನ ತಿಳ್ಕೊಳ್ಳೋ ಭರದಲ್ಲಿ ತಪ್ಪು ತಿಳ್ಕೊತಾ ಇದೀಯ ಅಷ್ಟೇ. ತಪ್ಪು ತಿಳ್ಕೊತಾ ಇದ್ದೀನಿ ಅಂತಾನೆ ಇಟ್ಕೋ. ಈಗ ಸದ್ಯಕ್ಕೆ ನನ್ನಿಂದ ದೂರ ಇದ್ಬಿಡು. ಯಾಕೋ ಈ ಸಮಸ್ಯೆ ನಮ್ಮ ಮನೆ ಮನಸ್ಸುಗಳ ಮಧ್ಯೆ ಕೊಂಡಿಯಾಗಿರೋ ಬೇತಾಳ ತರ ಇದೆ.
ನಿನ್ನನ್ನು ಹೇಗೆ ನಂಬಿಸ್ಲಿ ನಾನು? ಅಂಗೈ ಹುಣ್ಣಿಗೆ ಕನ್ನಡಿಲಿ ನೋಡ್ಕೊಳ್ಳೋ ಅಗತ್ಯ ಇಲ್ಲ. ಆಯ್ತು, ನನ್ನನ್ನು ಎಷ್ಟು ಬೇಕಾದರೂ ಬೈಕೋ, ನನಗೆ ಯಾವ ರೀತಿ ಶಿಕ್ಷೆ ಬೇಕಾದರೂ ಕೊಡು. ಆದ್ರೆ ಭಾವನ್ ಯಾಕೆ ದೂರ ಮಾಡ್ತಾ ಇದೆಯಾ? ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಅವ್ರದ್ದೇನು ತಪ್ಪಿಲ್ಲ ಇದರಲ್ಲಿ. ಅರ್ಥ ಆಗೋದಕ್ಕೆ ಇಷ್ಟು ಸಾಲದ? ನಾನು ನಿಮ್ಮ ಭಾವನ ದೂರ ಇಟ್ಟಿದ್ದೀನಿ ಅಂತ ಅವ್ರು ನಿನ್ನ ಹತ್ರ ಬಂದು ಹೇಳ್ಕೊಂಡಿದ್ದಾರೆ. ನಿನಗೆ ಚುರ್ರಂದಿದೆ. ಸಂಸಾರದ ಗುಟ್ಟನ್ನ ನಿನ್ನ ಹತ್ರ ಕಣ್ಣೆಗಿಟ್ಟಿಸ್ಕೊಳ್ಳೋದಕ್ಕೆ ಕಣ್ಣೀರು ಹಾಕೊಂಡು ಹೇಳಿರ್ತಾರೆ. ಅದನ್ನು ಸರಿ ಮಾಡೋದಕ್ಕೆ ನೀನು ನಿಮ್ಮ ಭಾವನ ಪರವಾಗಿ ಬಂದಿದ್ಯಾ ಒಡ ಹುಟ್ಟಿದ ಅಕ್ಕನ ಹತ್ರ. ನನಗದರ ಅವಶ್ಯಕತೆ ಇಲ್ಲ, ಅವ್ರಿಗೂ ಅದರ ಅವಶ್ಯಕತೆ ಇಲ್ಲ. ಮತ್ತೆ ಗಂಡ ಹೆಂಡತಿ ಜಗಳ ಆಡಿದ್ರೆ ತಂಗಿ ಆದವಳು ಅಕ್ಕನ ಪರ ವಹಿಸ್ಕೊಂಡು ಭಾವನ ಹತ್ರ ಮಾತಾಡೋದು ಗೊತ್ತಿತ್ತು. ಆದ್ರೆ ಇಲ್ಲಿ ಭಾವನ್ ವಹಿಸ್ಕೊಂಡು ಅಕ್ಕಂದೇ ತಪ್ಪು ಅನ್ನೋ ಥರ ವಕಾಲತ್ ವಹಿಸಿದ್ಯಾ. ಅವ್ರು ನನ್ನಿಂದ ದೂರ ಆದ್ರೆ ನಿನಗೆ ತಾನು ಹತ್ರ. ಹೋಗಿ ಬೇಕಾದ ಹಾಗೆ ಚಕ್ಕಂದ ಆಡ್ಕೊಳ್ಳಿ. ಇಬ್ರಿಗೂ ಸ್ವಾತಂತ್ರ್ಯ ಸಿಕ್ಕಿದೆಯಲ್ಲ. ಇನ್ನು ಕದ್ದು ಮುಚ್ಚಿ ಕೂಡೋ ಪ್ರಮೇಯವೇ ಇಲ್ಲ. ನಿಮ್ಮಿಬ್ಬರ ಪ್ರೇಮದ ಸಾಕ್ಷಿಯಾಗಿ ಈ ಮಗು ಬರ್ತಿದೆಯಲ್ಲ, ಅದನ್ನ ಮುದ್ದಾಡ್ಕೊಂಡು ಸುಖವಾಗಿರಿ. ಅಕ್ಕ ದಯವಿಟ್ಟು, ನಿನಗೆ ನಂಬಿಕೆ ಇಲ್ಲ ಅಲ್ವಾ? ನಾನಾಗ್ಲಿ ನಿನ್ನ ಗಂಡ ಆಗ್ಲಿ ತಪ್ಪು ಮಾಡಿಲ್ಲ ಅಂತ ಹೇಗೆ ಸಾಬೀತುಪಡಿಸ್ಬೇಕು ಹೇಳು. ನಿನಗೆ ಸ್ವಂತ ತಂಗಿ ಮೇಲೆ ನಂಬಿಕೆ ಇಲ್ಲ, ಸ್ವಂತ ಗಂಡನ ಮೇಲೂ ನಂಬಿಕೆ ಇಲ್ಲ, ಇನ್ಯಾರನ್ನೇ ನಂಬ್ತೀಯ ನೀನು? ಹೇಗೆ ಬರುತ್ತೆ ನಂಬಿಕೆ? ಜಗ್ಗಿ ನಿನ್ನ ಹೊಟ್ಟೆಗೆ ಒದ್ದು ನಿನ್ನ ಗರ್ಭಕೋಶ ಹೋಗಿದೆ ಅಂತ ಹೇಳ್ದೆ. ನಿನಗಿನ್ ಮುಂದೆ ಮಕ್ಕಳಾಗೋ ಸಾಧ್ಯತೆನೇ ಇಲ್ಲ ಅಂತ ಹೇಳ್ದೆ. ಈಗ ನೋಡಿದ್ರೆ ಹೊಟ್ಟೆನಲ್ಲಿ ಮಗುನ್ ಹೊತ್ಕೊಂಡು ಬಂದು ನಿಂತಿದ್ಯಾ. ಇದಕ್ಕೇನೆ ಅಂತಾರೆ? ಒಂದು ಹೇಳ, ನೀನು ನನ್ನನ್ನು ಹೀಗೆ ಇವಳು ಮಾಡೋದೆಲ್ಲ ತಪ್ಪು ಅಂತ ನಿಶ್ಚಯ ಮಾಡಿಬಿಟ್ಟಿದ್ಯಾ. ಈಗ ನಾನು ಏನು ಹೇಳಿದ್ರು ನೀನು ಅದನ್ನು ಒಪ್ಕೊಳ್ಳೋದಿಲ್ಲ. ತವರಿನ ಕೊಂಡಿ ಅಂತ ನೀನೊಬ್ಳು ಇರೋದು ನನಗೆ. ಆ ಕಡೆ ಗಂಡ ಹಿತ ಇಲ್ಲ, ಈ ಕಡೆ ನೀನು ಕಿಡಿಕಾರ್ತಾ ಇದ್ರೆ ನಾನು ಏನು ಮಾಡಲಿ ಹೇಳು? ಎಲ್ಲಿಗೆ ಹೋಗ್ಲಿ ನಾನು? ಒಬ್ಬ ಹೆಣ್ಣಾದವಳಿಗೆ ಹೊಟ್ಟೆನಲ್ಲಿ ಜೀವ ಮಿಸುಕಾಡ್ತಾ ಇದೆ ಅನ್ನೋದು ಎಷ್ಟು ಸಂಭ್ರಮ ಪಡೋ ವಿಷಯ ಅಲ್ವಾ? ಆದ್ರೆ ನನಗೆ ಅದೇ ಶಾಪ ಆಗೋಯ್ತಲ್ಲೇ. ಮದುವೆ ಆಯ್ತು, ಸುಖ ಇಲ್ಲ, ಈಗ ಮಗು ಹುಡ್ತಾ ಇದೆ, ಸಂಭ್ರಮ ಪಡೋ ಹಾಗಿಲ್ಲ. ಏನ್ ಮಾಡ್ಲಿ ನಾನು? ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಕ್ಕ, ನಾನು ನಿನಗೆ ದ್ರೋಹ ಮಾಡಿಲ್ಲ ಕಣೆ, ನನ್ನ ನಂಬೆ. ಸರಿ ಕೇಳಿಸ್ಕೊ, ನಾನು ತಾಯಿ ಆಗ್ತಾ ಇರೋದ್ರಲ್ಲಿ ಏನಾದ್ರೂ ದೋಷ ಅಂಟಿದ್ರೆ ಈ ನನ್ನ ಕಂದನ್ನ ಮುಟ್ಟಿ ಹೇಳ್ತಾ ಇದ್ದೀನಿ, ಈ ಮಗುನ ಹೆತ್ತು ನಾನು ಇದ್ರ ಮುಖ ನೋಡೋಕಾಗದೆ ಹೋಗ್ಲಿ, ಈ ಗರ್ಭ ನನಗೆ ದಕ್ಕದೆ ಹೋಗ್ಲಿ. ಅಮ್ನೋರ್ ಮೇಲಾಣೆ. ಎಲ್ಲೋ ಹೋಗ್ತಾಳೆ ಇವಳು, ಒಂದು ಕಡೆ ನಿಲ್ಲಲ್ಲ. ಈ ಕ್ಷಣ ಇಲ್ಲಿ, ಇನ್ನೊಂದು ಕ್ಷಣ ಅಲ್ಲಿ. ಜಾಜಿ, ಏನಪ್ಪ? ಎಲ್ಲಿದ್ದೆ? ಇಲ್ಲೇ ಇದ್ನಲ್ಲ. ಎಲ್ಲಿದ್ಯೋ? ಮನೆಗೆ ಹೋಗ್ತಿದ್ಯಾ ಅಲ್ವಾ? ತಗೋ, ಇದನ್ನ ಮನೇಲಿ ತಲುಪಿಸ್ಬಿಡು. ನಾನು ಸಂತೆಗೆ ಹೋಗಿ ತರಕಾರಿ ತರೋದಿದೆ. ಸರಿ, ಹೋಗುವ. ಸುಂದ್ರಿಗೆ ಗೊಂಬೆ ಕಂಡ್ರೆ ತುಂಬ ಇಷ್ಟ ಆಗಿತ್ತು, ಆದರೆ ಕೊಡ್ಸೋದಕ್ಕಾಗೇ ಇಲ್ಲ. ಇವತ್ತು ಜಾಜಿಗಾದರೂ ಕೊಡ್ತೀನಿ. ವಸಂತೋತ್ಸವದಲ್ಲಿ ತಗೊಂಡಿದ್ದು, ಗಲಾಟೆಯಲ್ಲಿ ಕೊಡೋಕ್ಕೆ ಆಗಿಲ್ಲ. ಹೇಗೆ ಕೊಡೋದು? ಅವಳೇನಾದ್ರು ಅಂದ್ಬಿಟ್ರೆ
ಏನೋ ಗೊಂಬೆ ತಂದಿದ್ಯಾ, ಗೊಂಬೆ ಜೊತೆ ಆಡೋದಕ್ಕೆ ಚಿಕ್ಕ ಮಗುನ ಅಂತ ಬೈದ್ಬಿಟ್ರೆ ನಾನೇನು ಮಾಡಲಿ? ಅಯ್ಯೋ ಪೆದ್ರಾಮ, ಹೆದರಿಸ್ತಿಯಲ್ಲೋ ದೆವ್ವ. ಕೋಪ ಮಾತ್ರ ಬೇಗ ಬಂದ್ಬಿಡುತ್ತೆ. ಈಗೇನ್ ನಿನ್ ತಿರುಗ್ತೀಯೋ ನಾನು ಹೊರಡ್ಲೋ? ಆಹಾ ಸುಂದರಾಂಗ. ಜಾಜಿ ನಿಂತ್ಕೋ. ಜಾಜಿ, ವಸಂತೋತ್ಸವ ಎಷ್ಟು ಮಜಾ ಆಯ್ತಲ್ವಾ? ನೀನಂತೂ ಪೂರ್ತಿ ನಂದೇ ಹೋದೆ. ಮನೇಲಿ ಯಾರು ಬೈಲಿಲ್ವಾ? ಬೈದೇ ಇರ್ತಾರ. ಅಜ್ಜಮ್ಮ ಅಂತೂ ಕಾಯ್ಕೊಂಡ್ ಕೂತಿದ್ರು. ಎಲ್ಲದಕ್ಕೂ ನಗ್ತಿಯಲ್ಲೋ ಪೆದ್ರಾಮ? ಪದೇ ಪದೇ ಪೆದ್ರಾಮ ಅನ್ಬೇಡ ನೀನು, ನಾನು ಬುದ್ಧಿವಂತ. ಹೌದಾ? ಎಲ್ಲದಕ್ಕೂ ನಗ್ತಿಯಲ್ಲೋ ಬುದ್ಧಿವಂತ? ಹಾಗೂ ಕರಿಬೇಡ ನನ್ನ. ಮತ್ತಿನ್ ಹೇಗ್ ಕರೀಲಿ? ಬಂಗಾರಿ ಅಂತ ಕರಿ. ಹೋಗಲೋ, ನಿನ್ ಜೊತೆ ಮಾತಾಡಕ್ಕೆ ಸಮಯ ಇಲ್ಲ ನಂಗೆ ಪೆದ್ರಾಮ. ಅಮ್ಮ ಅಮ್ಮ, ಒಂದು ಲೋಟ ಕಾಫಿ ಕೊಡಮ್ಮ. ಅಲ್ಲೇ ಒಲೆ ಮೇಲಿದೆ, ಬಿಸಿ ಮಾಡ್ಕೊಂಡು ಕುಡಿ. ನಿನಗಿನ್ನೂ ಅಪ್ಪನ ಮೇಲಿರೋ ಬೇಸರ ಹೋಗಿಲ್ವಮ್ಮ? ಏನೇ ಹೇಳೋ, ಅಪ್ಪನ ವಿಚಾರದಲ್ಲಿ ನೀನು ಇಷ್ಟೊಂದು ಒರಟಾಗಿ ವರ್ತಿಸಬಾರ್ದಿತ್ತು. ಅಪ್ಪನ ಬಗ್ಗೆ ನನಗೂ ಬೇಸರಗಳಿವೆ, ಆದರೆ ಈ ವಿಚಾರದಲ್ಲಿ ನೀನು ಅವ್ರನ್ನ ಅನುಮಾನಿಸ್ಬಾರ್ದಿತ್ತಮ್ಮ. ಅಪ್ಪ ಅಷ್ಟೊಂದು ಕೆಟ್ಟವ್ರಲ್ಲಮ್ಮ. ಇದನ್ನ ಅಪ್ಪ ಕೊಟ್ರು, ಮನೇಲಿಟ್ಬಿಡು ಅಂತ. ಏನೋ ಇದು? ಗೊಂಬೆ ನಿಮ್ಮ ಅಪ್ಪನ ಬುಟ್ಟಿನಲ್ಲಿ ಹೇಗೋ? ಅಕ್ಕ, ಜಾಜಿ ಅಕ್ಕ, ಒಂದು ನಿಮಿಷ ಬಾ ಇಲ್ಲಿ. ಏನು ವಿದ್ಯಾ? ಅಕ್ಕ, ಈ ಗೊಂಬೆ ನಿಂದ. ಹೇ, ಚೆನ್ನಾಗಿದೆ. ಎಲ್ಲಿತ್ತೋ? ಕೇಳ್ದಷ್ಟಕ್ಕೆ ಉತ್ತರ ಕೊಡು. ಈ ಗೊಂಬೆ ನಿಂದ? ನೀ ಕೊಂಡ್ಕೊಂಡ್ಯಾ? ನಾನು ಯಾಕೆ ಗೊಂಬೆ ಕೊಂಡ್ಕೊಳ್ಳಿ? ಈ ಗೊಂಬೆ ನೋಡ್ತಿರೋದೇ ಈಗ ನಾನು. ಅಪ್ಪ ಬುಟ್ಟಿ ತಗೊಂಡೋಗಿ ಮನೇಲಿಡು ಅಂದ್ರು ನಾನು ತಂದಿಟ್ಟೆ. ಅಂದ್ರೆ ಅವ್ರು ಕೊಟ್ಟಾಗ್ಲೇ ಈ ಗೊಂಬೆ ಬುಟ್ಟಿನಲ್ಲಿತ್ತಾ? ಇರ್ಬೇಕು. ನಾನಂತೂ ತಗೊಂಡಿಲ್ಲ, ಬುಟ್ಟಿನಲ್ಲೂ ಇಟ್ಟಿಲ್ಲ. ಸರಿ, ನೀನು ಹೋಗು. ಈಗ ಹೇಳು, ಯಾಕೆ ತಗೊಂಡಿರ್ತಾರೆ ಹೊಸ ಗೊಂಬೆನ? ಮಾತಾಡೋ. ನೀ ಕೂತ್ಕೊಂಡು ಆಟ ಆಡ್ಲಿ ಅಂತನಾ, ಅಥವಾ ಮನೆಯಲ್ಲಿ ಬೇರೆ ಯಾವ್ದಾದ್ರು ಮಕ್ಳಿವ್ಯಾ? ನಿಮ್ಮ ಅಪ್ಪನ ಮೇಲೆ ಅನುಮಾನ ಪಡಬೇಡ. ಅವ್ರು ಏನು ತಪ್ಪು ಮಾಡಿಲ್ಲ ಅಂತೀಯಲ್ಲ, ಈಗ ಮಾತಾಡು.
ಗೊತ್ತಾಯ್ತಾ ಅಥವಾ ನಾ ಹೇಳ? ಇದು ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ. ಇದಕ್ಕೆ 4 ದ್ವಾರಗಳಿವೆ. ಒಂದು ಮಹಾದ್ವಾರ, ಎರಡನೆಯದು ಈ ದ್ವಾರ, ಮೂರನೆಯದು ಈ ದ್ವಾರ, ನಾಲ್ಕನೆಯದು ಕಲ್ಯಾಣಿ ಕಡೆಯಿಂದ ಬರುವಂತಹ ದ್ವಾರ. ಇನ್ನು ಉತ್ಸವಕ್ಕೆ 18 ದಿನಗಳು ಮಾತ್ರ ಉಳಿದಿರೋದು. ಆ ದಿನ ಬೆಳಿಗ್ಗೆ 4 ಗಂಟೆಗೇನೆ ಜನ ಕಿಕ್ಕಿರಿದು ತುಂಬಿರ್ತಾರೆ. 7 ಗಂಟೆಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಸರಿಯಾಗಿ ಅಮ್ಮನವರ ಪೀಠದ ಅಡಿಯಿಂದ ನೀರು ಉಕ್ಕುಕ್ಕಿ ಬರೋದು ಶುರುವಾಗುತ್ತೆ. ಇಲ್ಲಿ ಮಾತ್ರವಲ್ಲ, ಇಡೀ ಭೂಮಂಡಲದಲ್ಲಿರೋ ನದಿ ಸಮುದ್ರಗಳ ಮಟ್ಟವೂ ಕೂಡ ಮೇಲೇರುತ್ತೆ. ಅಂತರ್ಜಲ ಉಕ್ಕಿ ಉಕ್ಕಿ ಬರ್ತಾ ಇದ್ದ ಹಾಗೆ ಮೇಲ್ಗಡೆಯಿಂದ ನಾವು ಹಾಲನ್ನ ಸುರಿತಾ ಇರ್ತೀವಿ. 7 ಗಂಟೆಗೆ ಶ್ರೀಚಕ್ರ ಮೇಲೆ ಬರುತ್ತೆ. ಅದು ಹೇಗಿರುತ್ತೆ ಅಂತ ಅಂದ್ರೆ, ಪೀಠದಿಂದ ಬರುವಂತಹ ಕ್ಷೀರಧಾರೆ ತಾನೇ ಶ್ರೀಚಕ್ರವನ್ನ ಮೇಲೆ ತಂದ ಹಾಗೆ ಕಾಣಿಸುತ್ತೆ. ಕ್ಷೀರಧಾರೆ ತಂದಂತಹ ಈ ಶ್ರೀಚಕ್ರವನ್ನ ಆ ಸಮಯದಲ್ಲಿ ಯಾರು ಮುಟ್ಟೋ ಹಾಗಿಲ್ಲ. ಆ ಕ್ಷೀರಧಾರೆ ತಾನೇ ಶ್ರೀಚಕ್ರವನ್ನ ತೇಲಿಸಿಕೊಂಡು ಬಂದು ಸಿದ್ಧವಾಗಿರಿಸತಕ್ಕಂಥ ಚೌಕಾಕಾರದ ಹೂರಾಶಿಯ ಪೀಠದ ಮೇಲೆ ಕೂರಿಸುತ್ತೆ. ನಂತರ ಶ್ರೀಚಕ್ರಕ್ಕೆ ಆರತಿಯನ್ನು ಮಾಡಿ ಪಲ್ಲಕ್ಕಿಗೆ ವರ್ಗಾಯಿಸ್ತೀವಿ. ಹೊರಗಡೆ ಬಂದ್ರೆ ಭಕ್ತಾದಿಗಳು ಊದೋ ಊದೋ ಅಂತ ಜೈಕಾರವನ್ನು ಹಾಕ್ತಾ ಇರ್ತಾರೆ. ಪಲ್ಲಕ್ಕಿ ಪ್ರಾಂಗಣದಲ್ಲಿ ಒಂದು ಸುತ್ತು ಬಂದು ಮತ್ತೆ ಕಲ್ಯಾಣಿಗೆ ಹೋಗುತ್ತೆ. ಅಲ್ಲಿವರೆಗೂ 8 ದಿಕ್ಕುಗಳಲ್ಲೂ ಕೂಡ ಪೂಜೆ ನಡೀತಾ ಇರುತ್ತೆ. ಕಲ್ಯಾಣಿ ತಲುಪಿದ ಶ್ರೀಚಕ್ರಕ್ಕೆ ಪೂಜೆಯನ್ನು ಸಲ್ಲಿಸಿ 3 ಬಾರಿ ಅದರಲ್ಲಿ ಮುಳುಗಿಸಿ ಎತ್ತಲಾಗುತ್ತೆ. ನಂತರ ಶ್ರೀಚಕ್ರ ಗರ್ಭಗುಡಿಗೆ ಹಿಂದಿರುಗಬೇಕು. ಅಷ್ಟರಲ್ಲಿ 3 ಗಂಟೆ ಆಗಿರುತ್ತೆ.
ಮಿಕ್ಕೆಲ್ಲ ಪೂಜೆಗಳು, ನೈವೇದ್ಯಗಳು, ದರ್ಶನಗಳಿಗೆ 1 ಗಂಟೆ ಕಾಲ ಸಮಯ ಇರುತ್ತೆ. 4 ಗಂಟೆಗೆ ಸರಿಯಾಗಿ ತುಂಬಿರುವಂತಹ ನೀರಿನಲ್ಲಿ ಶ್ರೀಚಕ್ರವನ್ನು ತೇಲಿ ಇಡಬೇಕು. ಸೂರ್ಯಾಸ್ತದ ವೇಳೆಗೆ ಉಕ್ಕು ಬರ್ತಾ ಇದ್ದಂತಹ ನೀರು ನಿಧಾನವಾಗಿ ತಳಕ್ಕಿಳಿಯೋದಕ್ಕೆ ಶುರುವಾಗುತ್ತೆ. ಶ್ರೀಚಕ್ರ ಕೂಡ ತಳಕ್ಕೆ ಸೇರುತ್ತೆ. ಇಲ್ಲಿ ಮಾತ್ರ ಅಲ್ಲ, ನದಿ ಸಮುದ್ರಗಳ ಮಟ್ಟ ಕೂಡ ಕಡಿಮೆ ಆಗುತ್ತೆ. ಇದು ಚಕ್ರೋದ್ಭವದಿಂದ ಚಕ್ರಾಸ್ತದವರೆಗಿನ ಪ್ರಕ್ರಿಯೆ ರೂಪುರೇಷೆ.